ಬೆಳಗಿನ ಬೆಳಕು ಭಾಗ 9. ನಾಜೀರಥ ಅರಣ್ಯಕಾಂಡ 6ನೇ ಅಧ್ಯಾಯ 1-21. ವ್ರತವನ್ನು ಕಾಪಾಡಿಕೊಳ್ಳಿರಿ. ಇಂದಿನ ಭಾಗದ ಮುಂದುವರಿಕೆಗಾಗಿ ಅರಣ್ಯಕಾಂಡ 6ನೇ ಅಧ್ಯಾಯವು ಯೆಹೋವನಿಗಾಗಿ ಮಾಡಿಕೊಂಡ ಪ್ರತಿಷ್ಠೆಯ ವ್ರತವು ಕೇವಲ ಒಬ್ಬ ನಾಜೀರನ್ನು ಆರಿಸಿಕೊಳ್ಳುವ ವಿಷಯಗಳಿಂದ ಮಾತ್ರವಲ್ಲದೆ ಅವನ ಸುತ್ತಮುತ್ತ ಹಠಾತ್ತಾಗಿ ಸಂಭವಿಸಬಹುದಾದ ಘಟನೆಗಳಿಂದಲೂ ಪರೀಕ್ಷಿಸಲ್ಪಡುತ್ತದೆ ಎಂದು ತೋರಿಸುತ್ತದೆ. ನಾಜೀರನ ಪಕ್ಕದಲ್ಲಿ ಯಾರಾದರೂ ಆಕಸ್ಮಿಕವಾಗಿ ಮರಣ ಹೊಂದಿದರೆ ಅವನ ಪ್ರತಿಷ್ಠ ತಲೆಯು ಅಶುದ್ಧವಾಗುತ್ತದೆ ಎಂದು ನ್ಯಾಯಪ್ರಮಾಣ ಹೇಳುತ್ತದೆ. ಅಂತಹ ಸಂದರ್ಭದಲ್ಲಿ ನಾಜೀರನು 7 ದಿನಗಳ ಕಾಲ ಕಾಯಬೇಕು ಮತ್ತು ನಂತರ ತನ್ನ ತಲೆಯನ್ನು ಕ್ಷೌರ ಮಾಡಿಸಿಕೊಳ್ಳಬೇಕು. 8ನೆಯ ದಿನದಲ್ಲಿ ಅವನು 2 ಪಾರಿವಾಳಗಳನ್ನು ಅಥವಾ 2 ಪಾರಿವಾಳದ ಮರಿಗಳನ್ನು ದೇವದರ್ಶನದ ಗುಡಾರದ ಬಾಗಿಲಲ್ಲಿ ಯಾಜಕನ ಬಳಿಗೆ ತರಬೇಕು. ಯಾಜಕನು ಒಂದು ಹಕ್ಕಿಯನ್ನು ಪಾಪ ಪರಿಹಾರಕ ಬಲಿಯನ್ನಾಗಿಯೂ ಇನ್ನೊಂದನ್ನು ದಹನ ಬಲಿಯನ್ನಾಗಿಯೂ ಅರ್ಪಿಸಬೇಕು. ಈ ರೀತಿಯಾಗಿ ಮರಣದ ಸಂಪರ್ಕದಿಂದ ಉಂಟಾದ ದೋಷದಿಂದ ನಾಜೀರನು ಶುದ್ಧೀಕರಿಸಲ್ಪಡುತ್ತಾನೆ. ನಂತರ ಆ ವ್ಯಕ್ತಿಯು ತನ್ನ ವ್ರತವನ್ನು ಮೊದಲಿನಿಂದ ಪ್ರಾರಂಭಿಸಬೇಕು. ಪ್ರತಿಪಾಷ್ಟನೆ ಅಥವಾ ಸಮರ್ಪಣೆ ಎಂಬುದು ಅಮೂಲ್ಯವಾದದ್ದು, ಅಂದರೆ ಅದನ್ನು ಜಾಗರೂಕತೆಯಿಂದ ಕಾಪಾಡಿಕೊಳ್ಳಬೇಕು, ಏಕೆಂದರೆ ಅಶುದ್ಧತೆಯು ಪವಿತ್ರವಾದದ್ದಕ್ಕೆ ಅಡ್ಡಿಪಡಿಸಬಹುದು ಎಂದು ಯೆಹೋವನು ಇಲ್ಲಿ ಕಲಿಸುತ್ತಿದ್ದನು. ಈ ಅಶುದ್ಧತೆಯನ್ನು ಅರ್ಥ ಮಾಡಿಕೊಳ್ಳುವುದು ಬಹಳ ಮುಖ್ಯ. ಇದು ಮರಣದ ಸಾಮೀಪ್ಯದಿಂದ ಸಂಭವಿಸುತ್ತದೆಯೇ ಹೊರತು ಕೂದಲು ದೈಹಿಕವಾಗಿ ಶವವನ್ನು ಮುಟ್ಟಿದ್ದರಿಂದಲ್ಲ. ಮೋಶೆಯ ಧರ್ಮಶಾಸ್ತ್ರದ ಪ್ರಕಾರ ಮರಣವು ಒಂದು ರೀತಿ ಧಾರ್ಮಿಕ ಅಶುದ್ಧತೆಯನ್ನು ಸೃಷ್ಟಿಸುತ್ತದೆ. ಅದು ನೇರ ಸ್ಪರ್ಶವನ್ನು ಮೀರಿ ಹರಡುತ್ತದೆ. ಅರಣ್ಯಕಾಂಡ 19ರಲ್ಲಿ ಇದಕ್ಕೆ ಸ್ಪಷ್ಟ ಉದಾಹರಣೆ ಇದೆ. ಒಬ್ಬ ಮನುಷ್ಯನು ಡೇರೆಯಲ್ಲಿ ಸತ್ತರೆ ಅಥವಾ ನಿಯಮವೇನೆಂದರೆ ಆ ಡೇರೆಯಲ್ಲಿ ಸೇರುವವರೆಲ್ಲರೂ ಮತ್ತು ಅದರಲ್ಲಿರುವ ಪ್ರತಿಯೊಂದು ವಸ್ತುವು 7 ದಿನಗಳವರೆಗೆ ಅಶುದ್ಧವಾಗಿರುವವು. ಅರಣ್ಯಕಾಂಡ 19ನೇ ಅಧ್ಯಾಯ 14ರಲ್ಲಿ, ಅಂದರೆ ಕೇವಲ ಒಂದೇ ಸ್ಥಳದಲ್ಲಿ ಇರುವುದರಿಂದ, ಒಂದೇ ಮೇಲ್ಛಾವಣಿಯ ಅಡಿಯಲ್ಲಿ ಇರುವುದರಿಂದ ಮತ್ತು ಮರಣ ಆ ಸನ್ನಿಧಿಯಲ್ಲಿ ಇರುವುದರಿಂದಲೇ ತಕ್ಷಣವೇ ಅಶುದ್ಧತೆಯು ಹರಡುತ್ತದೆ. ಇದಕ್ಕಾಗಿ ನಾಜೀರನ ಕೂದಲು ಶವವನ್ನು ಮುಟ್ಟದಿದ್ದರೂ ಅವನು ಅಶುದ್ಧನಾಗಬಹುದು. ಅವನ ಪಕ್ಕದಲ್ಲಿ ಮರಣ ಸಂಭವಿಸಿದೆ, ಆದುದರಿಂದ ಅವನ ತಲೆಯ ಮೇಲಿರುವ ಪವಿತ್ರ ಸ್ಥಿತಿಯು ಕಲುಷಿತಗೊಂಡಿದೆ ಎಂದು ಪರಿಗಣಿಸಲಾಗುತ್ತದೆ. ಅವನ ಪ್ರತಿಷ್ಠಿತ ತಲೆಯು ಅಶುದ್ಧವಾಯಿತು ಎಂದು ಈ ಪಾಠವು ಹೇಳುತ್ತದೆ. ಇಲ್ಲಿ ಕೂದಲಿಗೆ ಏನೋ ಮಾಂತ್ರಿಕ ಶಕ್ತಿ ಇದೆ ಎಂದಲ್ಲ, ಬದಲಾಗಿ ತಲೆಯ ಮೇಲಿರುವ ವ್ರತದ ಪವಿತ್ರತೆಗೆ ಅಶುದ್ಧ ಸನ್ನಿಧಿಯಿಂದ ಅಡ್ಡಿಯಾಗುತ್ತದೆ ಎಂಬುದು ಇದರ ಅರ್ಥ. ಮರಣವು ಅಶುದ್ಧತೆಯನ್ನು ಏಕೆ ಉಂಟು ಮಾಡುತ್ತದೆ? ನ್ಯಾಯ ಪ್ರಮಾಣದ ಪ್ರಕಾರ ಯೆಹೋವನು ಜೀವವುಳ್ಳ ದೇವರು, ಆತನೇ ಜೀವದ ಮೂಲ. ಪಾಪದ ಮೂಲಕ ಮರಣವು ಪ್ರವೇಶಿಸಿತು ಮತ್ತು ಮರಣವು ಪವಿತ್ರತೆಯೇ ಹಾಗೂ ಜೀವಕ್ಕೆ ವಿರುದ್ಧವಾಗಿ ನಿಲ್ಲುತ್ತದೆ. ಆದುದರಿಂದ ಪಾಳೆಯದಲ್ಲಿ ಮರಣವು ಅಶುದ್ಧತೆಯ ನೆರಳನ್ನು ಹೊತ್ತು ತರುತ್ತಿತ್ತು. ನಾಜೀರನು ಆ ಅವಧಿಯಲ್ಲಿ ಯಾಜಕನ ಮಟ್ಟದ ಪ್ರತ್ಯಕ್ಷತೆಯಲ್ಲಿ ಬದುಕುವುದರಿಂದ ಯೆಹೋವನು ಮರಣದಿಂದ ದೂರವಿರಬೇಕೆಂದು ಅಪೇಕ್ಷಿಸಿದನು. ಮರಣವು ಹಠಾತ್ತಾಗಿ ಹತ್ತಿರದಲ್ಲಿ ಸಂಭವಿಸಿದರೆ ವ್ರತಕ್ಕೆ ಭಂಗ ಉಂಟಾಗುತ್ತಿತ್ತು ಮತ್ತು ಯೆಹೋವನು ಆಜ್ಞಾಪಿಸಿದ ಶುದ್ಧೀಕರಣದ ಹಂತಗಳ ಮೂಲಕ ಅದನ್ನು ಮತ್ತೆ ಮೊದಲಿನಿಂದ ಆರಂಭಿಸಬೇಕಾಗಿತ್ತು. ಇಲ್ಲಿಯೇ ನೂತನ ಸೃಷ್ಟಿಯ ವಿಶ್ವಾಸಿಗಳಿಗೆ ನೂತನ ಒಡಂಬಡಿಕೆಯ ಪಾಠವು ಬಹಳ ಸ್ಪಷ್ಟವಾಗುತ್ತದೆ. ನಾವು ಸಹ ಪ್ರತಿಷ್ಠಿತ ಜೀವನಕ್ಕೆ ಕರೆಯಲ್ಪಟ್ಟಿದ್ದೇವೆ. ನಮ್ಮ ಶರೀರಗಳನ್ನು ದೇವರಿಗೆ ಮೆಚ್ಚಿಕೆಯಾದ ಸಜೀವ ಯಜ್ಞವಾಗಿ ಸಮರ್ಪಿಸಬೇಕೆಂದು ನ್ಯಾಯ ಪ್ರಮಾಣವು ನಮಗೆ ಹೇಳುತ್ತದೆ. ರೋಮಾಪುರದವರಿಗೆ 12ನೇ ಅಧ್ಯಾಯ 1ನೇ ವಾಕ್ಯ. ನಮ್ಮ ಎಲ್ಲ ನಡವಳಿಕೆಗಳಲ್ಲಿಯೂ ಪವಿತ್ರರಾಗಿರಲು ಅದು ನಮ್ಮನ್ನು ಕರೆಯುತ್ತದೆ. 1ನೇ ಪೇತ್ರ ಅಧ್ಯಾಯ 15-16. ನಾವು ಆತನ ಮಗನ ಸಾದೃಶ್ಯಕ್ಕೆ ಅನುರೂಪರಾಗಬೇಕು ಎಂಬುದೇ ಯೆಹೋವನ ಉದ್ದೇಶವಾಗಿದೆ. ರೋಮಾಪುರದವರಿಗೆ 8ನೇ ಅಧ್ಯಾಯ 29ನೇ ವಾಕ್ಯ. ಆದುದರಿಂದ ನಾಜೀರನು ವ್ರತಕ್ಕೆ ಉಂಟಾದ ಅಡ್ಡಿಯು
ನಮಗೆ ಒಂದು ಚಿತ್ರಣವಾಗಿದೆ. ನಾಜೀರನ ಪಕ್ಕದಲ್ಲಿ ಶವ ಕಾಣಿಸಿಕೊಂಡಾಗ ಅದು ಆಕಸ್ಮಿಕವಾಗಿ ನಮ್ಮ ಜೀವನದ ಹತ್ತಿರ ಬರುವ ಪಾಪದ ಪ್ರಭಾವವನ್ನು ಅಥವಾ ಶರೀರದ ಕಾರ್ಯಗಳನ್ನು ಪ್ರತಿನಿಧಿಸುತ್ತದೆ. ನಾಜೀರನು ಅದನ್ನು ಆರಿಸಿಕೊಳ್ಳದಿದ್ದರೂ ಅಥವಾ ಮುಟ್ಟದಿದ್ದರೂ ಅಶುದ್ಧನಾದನು. ಇದು ಒಂದು ತತ್ವವನ್ನು ಕಲಿಸುತ್ತದೆ. ಮರಣಕ್ಕೆ ಹತ್ತಿರವಾಗಿರುವುದು ಸಮರ್ಪಣೆಯ ಮೇಲೆ ಪ್ರಭಾವ ಬೀರುತ್ತದೆ. ನೂತನ ಒಡಂಬಡಿಕೆಯು ಇದೇ ಸತ್ಯವನ್ನು ನೇರವಾದ ಮಾತುಗಳಲ್ಲಿ ಕಲಿಸುತ್ತದೆ. ದುಷ್ಟ ಸಂಘವು ಸದಾಚಾರವನ್ನು ಕೆಡಿಸುತ್ತದೆ. 1 ಕೊರಿಂಥದವರಿಗೆ 15ನೇ ಅಧ್ಯಾಯ 33ನೇ ವಾಕ್ಯ. ಮತ್ತು ನಿಷ್ಫಲವಾದ ಕತ್ತಲೆಯೇ ಕೆಲಸಗಳಲ್ಲಿ ಪಾಲುಗಾರರಾಗಬೇಡಿ. ಎಫೆಸದವರಿಗೆ 5ನೇ ಅಧ್ಯಾಯ 11ನೇ ವಾಕ್ಯ. ಒಬ್ಬ ವಿಶ್ವಾಸಿಯು ಸಕ್ರಿಯವಾಗಿ ಪಾಪದಲ್ಲಿ ಭಾಗವಹಿಸದಿದ್ದರೂ ಅದರ ನಿರಂತರ ಸಾಮೀಪ್ಯವನ್ನು ಮನಸ್ಸಾಕ್ಷಿಯನ್ನು ದುರ್ಬಲಗೊಳಿಸಬಹುದು ಮತ್ತು ಯೆಹೋವನ ಮೇಲಿರುವ ಭಯವು ಕಡಿಮೆ ಮಾಡಬಹುದು. ತಪ್ಪು ಮಾತುಗಳು, ಗರ್ವ, ಕಹಿ ಮನಸ್ಸು, ಕಾಮ ಮತ್ತು ಹೊಟ್ಟೆ ಕಿಚ್ಚುಗಳು, ಸ್ನೇಹಿತರ ಮೂಲಕ, ಮನರಂಜನೆಯ ಮೂಲಕ, ಕೆಲಸದ ಸ್ಥಳದ ಸಂಸ್ಕೃತಿಯ ಮೂಲಕ ಅಥವಾ ರಹಸ್ಯ ಅಭ್ಯಾಸಗಳ ಮೂಲಕ ಹತ್ತಿರದಲ್ಲೇ ಇದ್ದಾಗ ನಮ್ಮ ಸಮರ್ಪಣೆಯು ನಿಶ್ಶಬ್ದವಾಗಿ ತೊಂದರೆಗೊಳಗಾಗುತ್ತದೆ. ಆ ವ್ಯಕ್ತಿಯು ಅದನ್ನು ಮುಟ್ಟಲಿಲ್ಲ ಎಂದು ಹೇಳಬಹುದು, ಆದರೆ ಅದರ ಪ್ರಭಾವವು ಹತ್ತಿರದಲ್ಲೇ ಇತ್ತು ಎಂದು ಮನುಷ್ಯನ ಹೃದಯವು ಬಾಧಿತವಾಯಿತು. ವಿಶ್ವಾಸಿಗಳಾದ ನಮಗೆ ಕ್ರಿಸ್ತನೇ ಶರೀರದ ಶಿರಸ್ಸನ್ನಾಗಿದ್ದಾನೆ. ಕೊಲೊಸ್ಸೆದವರಿಗೆ 1ನೇ ಅಧ್ಯಾಯ 18ನೇ ವಾಕ್ಯ. ನಮ್ಮ ಜೀವನವು ಆತನ ಮಹಿಮೆಯನ್ನು ತೋರಿಸುವಂತಿರಬೇಕು. ನಾಜೀರನ ಪಕ್ಕದಲ್ಲಿ ಮರಣವು ಕಾಣಿಸಿಕೊಂಡಾಗ ಅವನ ಸಮರ್ಪಣೆಗೆ ಅಡ್ಡಿಯಾಯಿತು. ಅದೇ ರೀತಿ ಶರೀರದ ಕಾರ್ಯಗಳು ವಿಶ್ವಾಸಿಯಾದ ಮೇಲೆ ಪ್ರಭಾವ ಬೀರಿದಾಗ ಆ ಜೀವನದಲ್ಲಿ ಕಾಣಿಸಬೇಕಾದ ಮೆಸ್ಸಿಯನು ಮಹಿಮೆಯು ಕುಂದುತ್ತದೆ. ಪ್ರಾರ್ಥನೆ ದುರ್ಬಲವಾಗುತ್ತದೆ. ಸಹೋದರ ಪ್ರೀತಿ ತಣ್ಣಗಾಗುತ್ತದೆ. ಮಾತುಗಳು ಕಠಿಣವಾಗುತ್ತವೆ. ಮನಸ್ಸು ಅಶಾಂತವಾಗುತ್ತದೆ. ನಡಿಗೆಯು ತನ್ನ ಪ್ರಕಾಶವನ್ನು ಕಳೆದುಕೊಳ್ಳುತ್ತದೆ. ಇದರರ್ಥ ಯೆಹೋವನು ತನ್ನ ಜನರನ್ನು ಕೈಬಿಟ್ಟಿದ್ದಾನೆ ಎಂದಲ್ಲ. ಅದರ ಸಮರ್ಪಣೆಯನ್ನು ಬಹಳ ಜಾಗರೂಕತೆಯಿಂದ ಕಾಯಬೇಕು ಎಂಬುದನ್ನು ಇದು ತೋರಿಸುತ್ತದೆ. ಹಠಾತ್ ಪ್ರಭಾವಗಳು ಕೂಡ ದೈವ ಭಕ್ತಿಗೆ ಅಡ್ಡಿಪಡಿಸಬಹುದು ಮತ್ತು ನಾವು ಅದಕ್ಕೆ ತಕ್ಷಣವೇ ಪ್ರತಿಕ್ರಿಯಿಸಬೇಕು ಎಂದು ನಾಜೀರನ ಅಶುದ್ಧತೆಯು ನಮಗೆ ಕಲಿಸುತ್ತದೆ. ಆದುದರಿಂದ ನಮ್ಮಲ್ಲಿರುವ ಕ್ರಿಸ್ತನ ಜೀವವು ಸ್ಪಷ್ಟವಾಗಿ ಕಾಣಿಸುವಂತೆ ನಾವು ಎಚ್ಚರಿಕದಿಂದಿರಬೇಕು ಮತ್ತು ಆತ್ಮನಲ್ಲಿ ನಡೆಯುತ್ತಿರಬೇಕು. ವಿಶ್ವಾಸಿಗಳು ನೂತನ ಸೃಷ್ಟಿಗಳಾಗಿ ಕ್ರಿಸ್ತನಂತೆ ಆಗಲು ಪ್ರತ್ಯೇಕಿಸಲ್ಪಟ್ಟವರಾಗಿ ಬದುಕಲು ಕರೆಯಲ್ಪಟ್ಟಿದ್ದಾರೆ. ನಾಜೀರನ ಪಕ್ಕದಲ್ಲಿ ಮರಣವು ಬಂದಾಗ ಅವನ ಸಮರ್ಪಣೆಯು ಹೇಗೆ ಬಾಧಿತವಾಯಿತೋ ಹಾಗೆಯೇ ನಮ್ಮ ಜೀವನದ ಹತ್ತಿರ ಏನು ಉಳಿಯುತ್ತದೆ ಎಂಬುದರ ಬಗ್ಗೆ ನಾವು ಜಾಗರೂಕರಾಗಿರಬೇಕು. ನಾವು ಕೇವಲ ಪಾಪದ ಕೃತ್ಯಗಳನ್ನು ತಪ್ಪಿಸುವುದು ಮಾತ್ರವಲ್ಲದೆ ಪಾಪವನ್ನು ಹತ್ತಿರದಲ್ಲಿಡುವ ವಾತಾವರಣದ ಮತ್ತು ಪ್ರಭಾವಗಳನ್ನು ದೂರವಿಡಬೇಕು. ಯೆಹೋವನ ಜ್ಞಾನವು ರಕ್ಷಣಾತ್ಮಕವಾದದ್ದೇ ಹೊರತು ಕಠಿಣವಾದುದಲ್ಲ. ನಮ್ಮ ವ್ರತಕ್ಕೆ ನಿಶ್ಶಬ್ದವಾಗಿ ಅಡ್ಡಿ ಉಂಟಾಗದಂತೆ ಆತನು ನಮಗೆ ಅಂತರವನ್ನು ಕಾಯ್ದುಕೊಳ್ಳಲು ಕಲಿಸುತ್ತಾನೆ. ಯಾವೆಲ್ಲ ವಿಷಯಗಳು ನಮ್ಮನ್ನು ಅಶುದ್ಧಗೊಳಿಸುತ್ತವೆ ಮತ್ತು ಸಮರ್ಪಣೆಯನ್ನು ಕಳೆದುಕೊಳ್ಳುವಂತೆ ಮಾಡುತ್ತವೆ ಎಂಬುದನ್ನು ನಾವು ನಾಳೆ ಅಧ್ಯಯನ ಮಾಡೋಣ. ಪ್ರಾರ್ಥನೆ. ಜೀವವುಳ್ಳ ದೇವರಾದ ಯೆಹೋವನೇ, ನಮ್ಮ ಸಮರ್ಪಣೆಯನ್ನು ಶುದ್ಧವಾಗಿಸು ಮತ್ತು ನಮ್ಮ ಹೃದಯಗಳನ್ನು ನಿನ್ನ ಮುಂದೆ ಮೃದುವಾಗಿ ಇಡು. ಪವಿತ್ರವಾದದ್ದಕ್ಕೆ ಮರಣವು ಅಡ್ಡಿಪಡಿಸದಂತೆ ನಮ್ಮ ಜೀವನದ ಹತ್ತಿರ ಏನು ಉಳಿಯುತ್ತದೆ ಎಂಬುದನ್ನು ಗಮನಿಸಲು ನಮಗೆ ಕಲಿಸು. ನಿಷ್ಫಲವಾದ ಕೆಲಸಗಳಿಂದ ಪ್ರತ್ಯೇಕವಾಗಿರಲು ನಮಗೆ ಜ್ಞಾನವನ್ನು ಮತ್ತು ಕೆಟ್ಟ ಪ್ರಭಾವಗಳನ್ನು ನಿರಾಕರಿಸಲು ನಮಗೆ ಧೈರ್ಯವನ್ನು ನೀಡು. ನಮ್ಮ ಪವಿತ್ರ ನಡತೆಗೆ ಬಲಪಡಿಸು ಮತ್ತು ನಮ್ಮಲ್ಲಿ ಕ್ರಿಸ್ತನ ಜೀವವು ಕಾಣಿಸುವಂತೆ ಮಾಡು. ನಮ್ಮ ಸುತ್ತಲಿನ ಪಾಪದ ಪ್ರಭಾವಗಳಿಗೆ ನಾವು ಸಿಲುಕಿದಾಗ ಪಶ್ಚಾತ್ತಾಪ ಮತ್ತು ವಿಧೇಯತೆಯೊಂದಿಗೆ ತಕ್ಷಣ ಪ್ರತಿಕ್ರಿಯಿಸಲು ನಮಗೆ ಸಹಾಯ ಮಾಡು. ನಮ್ಮ ವ್ರತಗಳಿಗೆ ಅಡ್ಡಿಯಾಗದಿರಲಿ
ಮತ್ತು ನಮ್ಮ ಭಕ್ತಿಯು ನಿಮಗೆ ನಂಬಿಗಸ್ತವಾಗಿರಲಿ. ಕ್ರಿಸ್ತನ ಹೆಸರಿನಲ್ಲಿ ಬೇಡಿಕೊಳ್ಳುತ್ತೇವೆ ನಮ್ಮ ಜೀವನವುಳ್ಳ ಪರಮ ತಂದೆಯೇ, ಆಮೇನ್.